ವಾಟರ್ ಟ್ಯಾಂಕ್ನಲ್ಲಿ ಬಿದ್ದು 3 ಜನ ಸಾವಿಗೀಡಾಗಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಿರೋ ಘಟನೆ ಇದು. ಜಿಂದಾಲ್ ಫ್ಯಾಕ್ಟರಿಯಲ್ಲಿ ವಾಟರ್ ಟ್ಯಾಂಕ್ನಲ್ಲಿ 3 ಜನ ಸಾವಿಗೀಡಾಗಿದ್ದಾರೆ. ಕಾರ್ಖಾನೆಯ ನೀರಿನ ಟ್ಯಾಂಕರ್ನಲ್ಲಿ ಬಿದ್ದು 3 ಜನ ಸಾವಿಗೀಡಾಗಿದ್ದಾರೆ. ಬಳ್ಳಾರಿಯ ತೋರಣಗಲ್ಲು ಜಿಂದಾಲ್ ಕಾರ್ಖಾನೆಯಲ್ಲಿ ನಡೆದಿರೋ ಘಟನೆ ಇದು. ಕಾರ್ಖಾನೆಯ ನೀರಿನ ಟ್ಯಾಂಕರ್ನಲ್ಲಿ ಬಿದ್ದು ಸಾವಿಗೀಡಾಗಿದ್ದಾರೆ. ಟ್ಯಾಂಕರ್ನಲ್ಲಿ ಬಿದ್ದು 3 ಜನ ಸಾವಿಗೀಡಾಗಿದ್ದಾರೆ. ಕಾರ್ಮಿಕರು ಸಾವಿಗೀಡಾಗಿದ್ದಾರೆ. ನೋಡಿ, ಸರ್ವೇ ಸಾಮಾನ್ಯವಾಗಿ ಕೆಲಸಕ್ಕೆ ಅಂತ ಬಂದವರು ಈಗ ನೀರು ಪಾಲಾಗಿದ್ದಾರೆ. ಟ್ಯಾಂಕರ್ನಲ್ಲಿ ಬಿದ್ದು ಬಳ್ಳಾರಿಯ ತೋರಣಗಲ್ಲು ಜಿಂದಾಲ್ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಪೈಪ್ಲೈನ್ ಚೆಕ್ ಮಾಡೋ ವೇಳೆ ರಭಸವಾಗಿ ಹರಿಯುತ್ತಂತೆ ನೀರು. ಈ ರಭಸವಾಗಿ ಹರಿದ ನೀರಿನಲ್ಲಿ ಟ್ಯಾಂಕರ್ನಲ್ಲಿ ಬಿದ್ದು 3 ಜನ ಸಾವಿಗೀಡಾಗಿರುವಂತಹ ಘಟನೆ ನಡೆದಿದೆ. ಬಳ್ಳಾರಿಯಲ್ಲಿ ನಡೆದಿರೋ ಘಟನೆ ಇದು. ಜಿಂದಾಲ್ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಒಂದು ಕಾರ್ಖಾನೆ ಇದು. ಬಳ್ಳಾರಿಯ ತೋರಣಗಲ್ನಲ್ಲಿ ನಡೆದಿರುವಂತಹ ಘಟನೆ ನೋಡಿ. ಇದ್ದಕ್ಕಿದ್ದಂಗೆ 3 ಜನ ಸಾವಿಗೀಡಾಗ್ತಾರೆ ಅಂತಂದ್ರೆ ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾ ಇದ್ರು ಕೂಲಿ ಕಾರ್ಮಿಕರು. ಆ ಒಂದು ಪೈಪ್ಲೈನ್ ಅನ್ನ ಚೆಕ್ ಮಾಡೋಣ ಅಂತ ಹೋದ ಸಂದರ್ಭದಲ್ಲಿ ಆ ನೀರಿನ ರಭಸಕ್ಕೆ ಬಿದ್ದು ಸಾವಿಗೀಡಾಗಿದ್ದಾರೆ. ಹೊಂಡದಲ್ಲಿ ಬಿದ್ದು ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾರು ಹೊಣೆ, ಯಾರ ನಿರ್ಲಕ್ಷ್ಯ ಇದು? ಪೊಲೀಸ್ ಠಾಣೆ, ತೋರಣಗಲ್ಲು ಪೊಲೀಸ್ ಠಾಣೆ ಅಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೀರಿನ ರಭಸಕ್ಕೆ ಹೊಂಡದಲ್ಲಿ ಬಿದ್ದು 3 ಜನ ದಾರುಣವಾಗಿ ಸಾವಿಗೀಡಾಗಿದ್ದಾರೆ. ಬಳ್ಳಾರಿಯ ತೋರಣಗಲ್ಲಿನಲ್ಲಿ ನಡೆದಿರೋ ಘಟನೆ ಇದು. ನೀರಿನ ರಭಸಕ್ಕೆ ಬಿದ್ದು ಸಾವಿಗೀಡಾಗಿದ್ದಾರೆ. ಅಂದ್ರೆ ಯಾವುದೇ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿರ್ಲಿಲ್ವಾ? ಒಟ್ಟಿಗೆ 3 ಜನ ಯಾಕೆ ಹೋದ್ರು? ಯಾರ ನಿರ್ಲಕ್ಷ್ಯ? ಇನ್ನು ಈ ಕಾರ್ಖಾನೆಯವರು ಏನು ಹೇಳ್ತಾರೆ? ಇದೆಲ್ಲವನ್ನು ಕೂಡ ಇನ್ನಷ್ಟೇ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಭುವನಹಳ್ಳಯ್ಯ ಜಡೆಪ್ಪ, ಬೆಂಗಳೂರು ಮೂಲದ ಸುಶಾಮ್, ಚೆನ್ನೈ ಮೂಲದ ಮಹಾದೇವನ್ ನೀರಿನಲ್ಲಿ ಮುಳುಗಿ ಸಾವಿಗೀಡಾಗಿದ್ದ 3 ಜನ ದುರ್ದೈವಿಗಳು. ಘಟನಾ ಸ್ಥಳಕ್ಕೆ ತೋರಣಗಲ್ಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಘಟನೆಗೆ ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಏನ್ ಕಾರಣ, ಎಕ್ಸಾಕ್ಟ್ ಏನ್ ರೀಸನ್, 3 ಜನ ಹೆಂಗ್ ಬಿದ್ರು? ಭುವನಹಳ್ಳಯ್ಯ ಜಡೆಪ್ಪ ಅನ್ನೋರು, ಬೆಂಗಳೂರು ಮೂಲದ ಸುಶಾಮ್ ಅನ್ನೋ ವ್ಯಕ್ತಿ, ಚೆನ್ನೈ ಮೂಲದ ಮಹಾದೇವನ್ ಅನ್ನೋ ವ್ಯಕ್ತಿ, ಒಟ್ಟು 3 ಜನ ಕೂಡ ನೀರಿನಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾರೆ. ಘಟನಾ ಸ್ಥಳಕ್ಕೆ ತೋರಣಗಲ್ಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಈ ಘಟನೆ ನಡೆಯೋದಕ್ಕೆ ಏನ್ ಕಾರಣ ನಿಖರವಾಗಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ನೀರಿನ ರಭಸಕ್ಕೆ ಹೊಂಡದಲ್ಲಿ ಬಿದ್ದು 3 ಜನ ದಾರುಣವಾಗಿ ಸಾವಿಗೀಡಾಗಿದ್ದಾರೆ. ಬಳ್ಳಾರಿಯ ತೋರಣಗಲ್ಲು ಜಿಂದಾಲ್ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಘಟನೆ. ಒಂದಲ್ಲ ಒಂದು ಅವಘಡಗಳು ಸಂಭವಿಸ್ತಾನೆ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ಸೊ ಇದು ಈ ಒಂದು ಪ್ರಕರಣ ಒಂದು ರೀತಿಯಾಗಿ ಎಲ್ಲರೂ ಕೂಡ ಬೆಚ್ಚಿ ಬೀಳುವಂತಾಗಿದೆ. ಅಲ್ಲಿನ ಕಾರ್ಮಿಕರು ಆದಿಯಾಗಿ ಕಾರ್ಖಾನೆಯ ನೀರಿನಲ್ಲಿ ಮುಳುಗಿ ಬಿದ್ದು 3 ಜನ ಸಾವಿಗೀಡಾಗಿದ್ದಾರೆ. ಬಳ್ಳಾರಿಯ ತೋರಣಗಲ್ಲು ಜಿಂದಾಲ್ ಕಾರ್ಖಾನೆಯಲ್ಲಿ ನಡೆದಿರೋ ಘಟನೆ. ಪೈಪ್ಲೈನ್ ಅನ್ನ ಚೆಕ್ ಮಾಡೋದಕ್ಕೆ ಅಂತ ಹೋಗಿದ್ರಂತೆ. ಈ ಸಂದರ್ಭದಲ್ಲಿ ರಭಸವಾಗಿ ನೀರು ಹರಿದಿದೆ. ದುರಾದೃಷ್ಟವಶಾತ್ ಕಾರ್ಮಿಕರು, 3 ಜನ ಕಾರ್ಮಿಕರು ಕೂಡ ನೀರಿನ ರಭಸಕ್ಕೆ ಹೊಂಡದಲ್ಲಿ ಬಿದ್ದು ದಾರುಣವಾಗಿ ಸಾವಿಗೀಡಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ನಿಜಕ್ಕೂ ಒಂದು ದಾರುಣವಾದ ಘಟನೆ ಅಂತ ಹೇಳ್ಬೋದು. ಹೇಗೆ ನಡೀತು, ಏನ್ ಕಾರಣ, ಮುಂಜಾಗ್ರತಾ ಕ್ರಮವನ್ನು ವಹಿಸಿರ್ಲಿಲ್ವಾ? ಡೀಟೇಲ್ಸ್ ನೋಡೋದಾದ್ರೆ. ಸ್ವಲ್ಪ ಪ್ರಮುಖವಾಗಿ ನೀರಿನ ಪೈಪ್ಲೈನ್ ತಪಾಸಣೆ ನಡೆಸುವ ವೇಳೆ ರಭಸವಾಗಿ ನೀರು ಹರಿದ ಪರಿಣಾಮ ಆ ನೀರಿನ ರಭಸಕ್ಕೆ ನೀರಿನ ಹೊಂಡಕ್ಕೆ ಬಿದ್ದು 3 ಮೃತಪಟ್ಟಿರುವಂತಹ ಘಟನೆ ಒಂದು ಗಣಿನಾಡಿನಲ್ಲಿ ನಡೆದಿದೆ. ಏನು ಬಳ್ಳಾರಿ ಸಮೀಪ ಇರತಕ್ಕಂತ ತೋರಣಗಲ್ಲು ಜಿಂದಾಲ್ ಕಾರ್ಖಾನೆಯಲ್ಲಿ ಈ ಅವಘಡ ಸಂಭವಿಸಿರ್ತಕ್ಕಂಥದ್ದು. ಮೃತರನ್ನು ಏನು ಬಳ್ಳಾರಿಯ ಭುವನಹಳ್ಳಿ ಮೂಲದ ಜಡೆಪ್ಪ ಮತ್ತು ಬೆಂಗಳೂರು ಮೂಲದ ಸುಶಾಂತ್ ಹಾಗೂ ಚೆನ್ನೈ ಮೂಲದ ಮಹಾದೇವನ್ ಎನ್ನಲಾಗುತ್ತಿದೆ. ಇದರ ಜೊತೆಗೆ ಘಟನಾ ಸ್ಥಳಕ್ಕೆ ಏನು ಬಳ್ಳಾರಿಯ ತೋರಣಗಲ್ ಪೊಲೀಸರು ಸದ್ಯ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸುತ್ತಿದ್ದಾರೆ. ಇದರ ಜೊತೆಗೆ ಈ ಘಟನೆಗೆ ನಿಖರ ಕಾರಣ ಏನು ಎನ್ನುವುದರ ಬಗ್ಗೆ ಸದ್ಯ ತನಿಖೆಯಿಂದ ನಡೆದು ಬರಬೇಕಾಗಿದೆ. ಶಿಲ್ಪ. ವೀರೇಶ್, ಈಗ 3 ಜನ ಅಂತಂದ್ರೆ ಇವರ ಕುಟುಂಬಸ್ಥರಿಗೆ ಮಾಹಿತಿ ತಿಳಿದಿದೆಯಾ? ಇನ್ನು ಕಾರ್ಖಾನೆಯವರು ಏನು ಉತ್ತರವನ್ನ ಕೊಡ್ತಾರೆ ಇದಕ್ಕೆ? ಶಿಲ್ಪ, ಈಗಾಗಲೇ ನಿನ್ನೆ ತಡರಾತ್ರಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಕುಟುಂಬಸ್ಥರಿಗೆ ಈಗಾಗಲೇ ಮಾಹಿತಿ ನೀಡಿದ್ದು. ಕುಟುಂಬಸ್ಥರು ಕೂಡ ಒಂದು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಏನು ನಿನ್ನೆ ರಾತ್ರಿ ಈ 3 ಮೃತಪಟ್ಟಿದ್ದಾರೆ. ಈ 3 ಮೃತರನ್ನ ಸದ್ಯ ಏನು ಜಿಂದಾಲ್ ಕಾರ್ಖಾನೆಯಲ್ಲಿರ್ತಕ್ಕಂಥ ಸಂಜೀವಿನಿ ಆಸ್ಪತ್ರೆಯಲ್ಲಿ ಇವರ ಶವಾಗಾರದಲ್ಲಿ ಇರಿಸಲಾಗಿದ್ದು,
ಸದ್ಯ ಈ ಕುರಿತು ಜಿಂದಾಲ್ ಸಂಸ್ಥೆಯಿಂದಾಗಲಿ ಅಥವಾ ಪೊಲೀಸ್ ಇಲಾಖೆಯಿಂದಾಗಲಿ ಯಾವುದೇ ಮಾಹಿತಿಯನ್ನ ಸದ್ಯ ಒಂದು ಮಾಹಿತಿಯನ್ನ ನೀಡ್ತಾ ಇಲ್ಲ ಶಿಲ್ಪ. ಓಕೆ, ಧನ್ಯವಾದ ವೀರೇಶ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.